ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಲೈಫ್ ವಿತ್ ವಿನಯ್. ಸೊ ನೀವೇನಾದರೂ 2026ರಲ್ಲಿ ಇಂಜಿನಿಯರ್ನ ಮಾಡ್ತಾ ಇದ್ದು ಕಂಪ್ಯೂಟರ್ ಸೈನ್ಸ್ನ ಚೂಸ್ ಮಾಡಬೇಕಾ ಅಥವಾ AMLನ ಚೂಸ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಟೆಕ್ ರಿಲೇಟೆಡ್ ಕಂಟೆಂಟ್. ಆ್ಯಂಡ್ ನಾನು ಏನು ಕೆಲಸ ಮಾಡ್ತಿದ್ದೀನಿ, ಯಾವ ಪೋಸ್ಟಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನ ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಒಂದ್ಸಲಿ ನಾನು ಇಂಟ್ರೊಡಕ್ಷನ್ ವೀಡಿಯೋನ ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಈ ವಿಡಿಯೋ ರಿಲೇಟೆಡ್ ಬಗ್ಗೆ ಮಾತಾಡೋದಾದರೆ, ಆ್ಯಂಡ್ ನಾನು ಕೂಡ ಟೆಕ್ ಫೀಲ್ಡಲ್ಲಿ ಆ್ಯಸ್ ಎ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಸೊ ಬ್ರಾಂಚ್ಗಿನ ನೀವು ಯಾವ ಬ್ರಾಂಚಿಂದ ಬಂದಿದ್ದೀರ ಅನ್ನೋದು ಇಲ್ಲಿ ಮುಖ್ಯ ಆಗಲ್ಲ. ಸೊ ನಿಮ್ಮ ಹತ್ರ ಎಷ್ಟು ಸ್ಕಿಲ್ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಫೀಲ್ಡ್ ಅವರು ಕೂಡ AML ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಸಿವಿಲ್ ಅವರು ಕೂಡ ಸಾಫ್ಟ್ವೇರ್ ಡೆವಲಪರ್ ವರ್ಕ್ ಮಾಡ್ತಿದ್ದಾರೆ. ಸೊ ನೀವು ಯಾವ ಬ್ರಾಂಚಿಂದ ಬಂದಿದ್ದೀರ ಅನ್ನೋದಕ್ಕಿಂತ ನಿಮ್ಮ ಹತ್ರ ಎಷ್ಟು ಸ್ಕಿಲ್ ಇದೆ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಯಾರೆಲ್ಲ ಒಂದು ಒಳ್ಳೆ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಆ್ಯಂಡ್ ಒಳ್ಳೆ ಸ್ಕೋರ್ ಮಾಡಿದ್ದೀರಾ, ಆ್ಯಂಡ್ ಅಥವಾ ಒಂದು ಒಳ್ಳೆ ಕಾಲೇಜಲ್ಲಿ ಎರಡೂ ಕೋರ್ಸ್ ಚೆನ್ನಾಗಿ ಸಿಗ್ತಾ ಇದೆ, AML ಅಥವಾ ಕಂಪ್ಯೂಟರ್ ಸೈನ್ಸ್ ಅಂದಾಗ ನಾನು ಪ್ರಿಫರ್ ಮಾಡೋದು ಕಂಪ್ಯೂಟರ್ ಸೈನ್ಸ್ನೇ ಚೂಸ್ ಮಾಡೋಕ್ಕೆ ಹೋಗಿ ಆ್ಯಂಡ್ ಒಂದು ಒಳ್ಳೆ ಕಾಲೇಜ್ನ ಮಿಸ್ ಮಾಡ್ಕೊಳ್ಳೋಕೋಬೇಡಿ, ಆಯಿತಾ. ನಾನು ರೆಕಮೆಂಡೇಷನ್ ಮಾಡ್ತಾ ಇದ್ದೀನಿ, ನೀವು ಸೀನಿಯರ್ಸ್ನ ಕೇಳಿ, ನಿಮ್ಮ ಬ್ರದರ್ಸ್ನ ಕೇಳಿ, ಅಥವಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋರನ್ನ ಕೇಳಿ. ಸೊ ಫೈನಲ್ ಆಗಿ ಒಂದು ಡಿಸಿಷನ್ ತೊಗೊಳ್ಳಿ. ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಾ ಇದೆಯಾ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ನೇ ಪ್ರಿಫರ್ ಮಾಡಬೇಕು ಅಂತ ಹೇಳ್ತಿದೆಯಾ, ಯಾಕೆ ಅಂತ ಕೇಳಿದ್ರೆ ನನ್ನ ಹತ್ರ 4 ಮೇನ್ ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್ ಹೇಳೋದಾದರೆ, ಮೋಸ್ಟ್ ಆಫ್ ದಿ ಕಾಲೇಜಸಲ್ಲಿ AML ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ನೋಡಿದಾಗ 70 to 80% ಸೇಮ್ ಇರುತ್ತೆ, 20% ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೊ ನೀವು ಕಂಪ್ಯೂಟರ್ ಸೈನ್ಸಲ್ಲಿ ಇದ್ದು ಕೂಡ AMLನ ಕಲಿಬೋದು. ಸೊ ಯಾಕಪ್ಪ ನೀನು ಕಂಪ್ಯೂಟರ್ ಸೈನ್ಸಲ್ಲೇ ಇದ್ದು AMLನ ಕಲಿ ಅಂತ ಹೇಳ್ತಿದ್ಯಾ, AML ಮಾಡಿ ಇನ್ನು 20% ಕಂಪ್ಯೂಟರ್ ಸೈನ್ಸ್ನ ಕಲಿಬೋದಲ್ವಾ ಅಂತ ಕೇಳ್ಬೋದು. ಸೊ ಆದರೆ ನಿಮ್ಮ ಹತ್ರ ತುಂಬಾ ಸ್ಕಿಲ್ ಇರಬೇಕು. ನನಗೀಗ ಸ್ವಲ್ಪ ಗೊತ್ತಿದೆ, ನಾನು ಕೂಡ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ ಅಂದರೆ ಕಂಪ್ನೀಸ್ ಎಲ್ಲ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ. ಅವರು ನಿಮ್ಮ ಕಡೆಯಿಂದ ಹೈ ಸ್ಕಿಲ್ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿರ್ತಾರೆ. ಸೊ ನೀವೇನಾದರೂ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಪ್ರಿಫರ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಈಗ ಮೋಸ್ಟ್ ಆಫ್ ದಿ ಕಂಪನೀಸ್ ಕಂಪ್ಯೂಟರ್ ಸೈನ್ಸನ್ನೇ ಪ್ರಿಫರ್ ಮಾಡ್ತಿದ್ವು. ನೀವೀಗ ಕೇಳ್ಬೋದು, ಸಮ್ ಕಂಪನೀಸ್ ಕೂಡ AMLನೂ ಕೂಡ ಪ್ರಿಫರ್ ಮಾಡ್ತಿದ್ವಲ್ಲ ಹಾಗಾದರೆ ಅಂತ. ಬಟ್ ನೀವು ಯೋಚನೆ ಮಾಡಿ ನೋಡಿ, ಎಷ್ಟು ನಂಬರ್ ಆಫ್ ಕಂಪನೀಸು AMLನ ಪ್ರಿಫರ್ ಮಾಡ್ತಾ ಇದ್ದವು ಆ್ಯಂಡ್ ಎಷ್ಟು ನಂಬರ್ ಆಫ್ ಕಂಪನೀಸ್ ಕಂಪ್ಯೂಟರ್ ಸೈನ್ಸ್ನ ಪ್ರಿಫರ್ ಮಾಡ್ತಾ ಇದ್ದವು ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ. ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಸೊ ಕಂಪ್ಯೂಟರ್ ಸೈನ್ಸನ್ನು ತೊಗೊಂಡು ಇನ್ನು 20% AMLನ ಕಲಿಯೋದ್ರಿಂದ ನನಗೆ ಎಷ್ಟು ವ್ಯಾಲ್ಯೂ ಇದೆ, ಆ್ಯಂಡ್ AMLನ ತೊಗೊಂಡು ಇನ್ನು 20% ಕಂಪ್ಯೂಟರ್ ಸೈನ್ಸನ್ನು ಕಲಿಯೋದ್ರಿಂದ ನನಗೆ ಎಷ್ಟು ವ್ಯಾಲ್ಯೂ ಇದನ್ನು ಒಂದ್ಸಲ ಯೋಚನೆ ಮಾಡಿ. ಆ್ಯಂಡ್ ಯೋಚನೆ ಮಾಡಿಬಿಟ್ಟು ಒಂದು ಒಳ್ಳೆ ಡಿಸಿಷನ್ ಬನ್ನಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ಸಿಗೆ ಬರೋದಾದರೆ, ತುಂಬ ಕಾಲೇಜಸಲ್ಲಿ ಔಟ್ಡೇಟೆಡ್ ಸಿಲೆಬಸ್ಸನ್ನೇ ಫಾಲೋ ಮಾಡ್ತಿದ್ದಾರೆ. ಸೊ ಎಲ್ಲ ಕಾಲೇಜಸ್ಸಲ್ಲೂ ಒಳ್ಳೆ ಸಿಲೆಬಸ್ ಇರಲ್ಲ. ಆ್ಯಂಡ್ ಏನು ಹೇಳ್ಕೊಡ್ತಿದ್ದಾರೆ ಒಪ್ಕೊಳ್ಳೋಣ, ಬಟ್ ಎಲ್ಲ ಕಾಲೇಜಸ್ಸಲ್ಲೂ ಲೈಕ್ ಜನರೆಟಿಕ್ AI, ಏಜೆಂಟಿಕ್ AI ಇಂಥ ಕೋರ್ಸನ್ನೆಲ್ಲ ಹೇಳ್ಕೊಡ್ತಾ ಇಲ್ಲ. ಆ್ಯಂಡ್ ಇಂಡಸ್ಟ್ರಿಗೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಕೇಳಿರ್ಬೋದು, AI ಫೀಲ್ಡ್ ಈಗ ಬೂಮಿಂಗಲ್ಲಿದೆ. ಆ್ಯಂಡ್ ಅದೆಲ್ಲ ಸೊ ನಾಟ್ ಓನ್ಲಿ ಫಾರ್ ಫ್ರೆಷರ್ಸ್, ಲೈಕ್ ಯಾರು ಏಜೆಂಟಿಕ್ ಫ್ಲೋ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಯಾರು ಇಂಜಿನಿಯರ್ಸ್ ಇದ್ದಾರೆ, ಏನ ಬಿಲ್ಡ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ತುಂಬಾ ವ್ಯಾಲ್ಯೂ ಇದೆ. ಸೊ ಈ ಥರ ಇರಬೇಕಾದ್ರೆ ನಿಮ್ಮ ಕ್ಯಾರಿಯರ್ ಹೇಗಿರುತ್ತೆ ಆ್ಯಂಡ್ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಆ್ಯಂಡ್ ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ಗೆ ಬರೋದಾದರೆ, AML ಇಂಡಸ್ಟ್ರಿಗೆ ನೀವು ಬರಬೇಕಾದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸು ಮೋಸ್ಟ್ ಇಂಪಾರ್ಟೆಂಟು. ಸೊ AML ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಮೋಸ್ಟ್ ಆಫ್ ದಿ ಕಾಲೇಜಸಲ್ಲಿ ಸೊ ಟೀಚ್ ಮಾಡ್ತಾ ಇರ್ತಕ್ಕಂಥ ಲೆಕ್ಚರರ್ಸ್ಗೆ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸೇ ಇರೋದಿಲ್ಲ. ಸೊ ಅವ್ರು ಥೆರಟಿಕಲಿ ಹೇಳ್ತಿರ್ತಾರೆ, ನೀವು ಕಲಿತಾ ಇರ್ತೀರಾ. ಆ್ಯಂಡ್ ಅಸೆಸ್ಮೆಂಟ್ ಆ್ಯಂಡ್ ಇಂಟರ್ನಲ್ಸ್ ಇದರಲ್ಲೇ ನೀವು ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ. ಸೊ ನಾ ಎಲ್ಲ ಕಾಲೇಜ್ ಬಗ್ಗೆ ಮಾತಾಡ್ತಾ ಇಲ್ಲ. ತುಂಬ ಒಳ್ಳೆ ಕಾಲೇಜಸ್ ಇವೆ. ಸೊ ಅದರಲ್ಲೆಲ್ಲ ಚೆನ್ನಾಗಿರೋ ಸಿಲೆಬಸ್ ಇರುತ್ತೆ. ಸೊ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸನ್ನು ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಬಟ್ ಈ ಸಮ್ ಕಾಲೇಜಸಲ್ಲಿ ಸೊ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸ್ ಇರದೇ ಇರ್ತಕ್ಕಂಥ ಲೆಕ್ಚರ್ಸಿಂದ ಸೊ ಅವರು ಥೆರಟಿಕಲಿ ಹೇಳ್ಕೊಡ್ತಿರ್ತಾರೆ. ಸೊ ಅದಕ್ಕೆ ನೀವು ತುಂಬ ಯೋಚನೆ ಮಾಡಿ. ಅಥವಾ ನೀವು ಇಲ್ಲ ನಾನು AMLನೇ ಕಲಿಬೇಕಂತ ಇದ್ದರೆ, ಸೊ ನೀವು ಅದು ಚೂಸ್ ಮಾಡೋಕ್ಕಿಂತ ಮೊದಲು ಒಂದು ಒಳ್ಳೆ ಕಾಲೇಜ್ ಬಗ್ಗೆ ಸರ್ಚ್ ಮಾಡಿ, ನಿಮ್ಮ ಸೀನಿಯರ್ಸ್ನ ಕೇಳಿ, ಕಾಲೇಜ್ ಹೇಗಿದೆ, ಅಲ್ಲಿ ಕ್ಯಾಂಪಸ್ ಡ್ರೈವ್ ಹೇಗೆ ನಡೀತಾ ಇದೆ, ಅಲ್ಲಿ ಸಿಲೆಬಸ್ ಹೆಂಗಿದೆ. ಆ್ಯಂಡ್ AMLಗೆ ರಿಯಲ್ ವರ್ಲ್ಡ್ಸ್ ಪ್ರಾಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಾನು ಈಗ ತಾನೇ ಹೇಳ್ತಾ ಇದ್ದೆ, ಸೊ ಕಾಲೇಜಸಲ್ಲಿ ಥೆರಟಿಕಲ್ ಮಾತ್ರ ಹೇಳ್ಕೊಡ್ತಾರಂತ. ಸೊ ನೀವು ಆ ಕೋರ್ಸನ್ನು ಜಾಯ್ನ್ ಆಗೋಕ್ಕೆ ಮೊದಲು ಆ ಕಾಲೇಜಸಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಹೇಗೆ ನಡೀತಾ ಇದೆ, ರಿಯಲ್ ವರ್ಲ್ಡ್ಸ್ ಮೇಲೆ ವರ್ಕ್ ಮಾಡಿಸ್ತಾರಾ ಇಲ್ವಾ, ಸೊ ಇದನ್ನೆಲ್ಲ ನೋಡಿಬಿಟ್ಟು ನೀವು ಜಾಯ್ನ್ ಆಗಿ. ಫೋರ್ತ್ ಪಾಯಿಂಟ್ಗೆ ಬರೋದಾದರೆ, ಸೊ ನಾನು ಯಾಕಪ್ಪ ಕಂಪ್ಯೂಟರ್ ಸೈನ್ಸನ್ನೇ ಚೂಸ್ ಮಾಡ್ತಾ ಇದ್ದೀನಿ, ಯಾಕೆ ನಾನು ಕಂಪ್ಯೂಟರ್ ಸೈನ್ಸನ್ನೇ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮಾಡೋದ್ರಿಂದ ವೈಡ್ ರೇಂಜ್ ಆಫ್ ಅಪರ್ಚುನಿಟೀಸ್
ಟೆಕ್ ಫೀಲ್ಡಲ್ಲಿ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ AWS ಕ್ಲೌಡ್ ಹತ್ರ ಆಗಿರ್ಬೋದು, ಆ್ಯಂಡ್ ಡೆವಲಪರ್ಸ್ ಆಗಿರ್ಬೋದು, ಸಿಸ್ಟಮ್ ಅಡ್ಮಿನ್ಸ್ ಬಗ್ಗೆ ಆಗಿರ್ಬೋದು, ನೆಟ್ವರ್ಕಿಂಗ್ ಆಗಿರ್ಬೋದು, ತುಂಬಾ ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್ ಇದೆ. ಸೊ ಇಲ್ಲ ನಾನು AML ಮಾಡಬೇಕಂದ್ರೆ ಸೊ ಫೈನ್. ಸೊ ಬಟ್ ಆದರೆ ಒಂದಕ್ಕೆ ಸ್ಟಕ್ ಆಗಬೇಡಿ. ಸೊ ಸೀನಿಯರ್ಸ್ನ ವಿಚಾರಿಸಿ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ಮಾತನಾಡಿ ಆ್ಯಂಡ್ ಒಂದು ಒಳ್ಳೆ ಕಾಲೇಜ್ನ ನೋಡಿಕೊಂಡು ಜಾಯ್ನ್ ಆಗಿ. ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಆಲ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಅರ್ಥ ಆಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಾನೊಂದು ಪಾಯಿಂಟನ್ನು ಆ್ಯಡ್ ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಆಲ್.